ನಮಸ್ಕಾರ. ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ಪಟ್ಟಣದಲ್ಲಿ ನಡೆದ 67ನೇ ಸಕಲೇಶ್ವರ ಸ್ವಾಮಿ ರಥೋತ್ಸವ ಜಾತ್ರೆಯಲ್ಲಿ ಭಾರಿ ಅಕ್ರಮ ನಡೆದಿದ್ದು, ನಾವು ಪುಕ್ಕಟ್ಟೆಯಲ್ಲಿ ಪ್ರದರ್ಶನ ನೀಡಿದ ಕಾರ್ಯಕ್ರಮಕ್ಕೂ 30,000 ಬಿಲ್ ಮಾಡಲಾಗಿದೆ. ಇದು ಅತ್ಯಂತ ನೀಚತನವಾಗಿದ್ದು, ಇದು ಹೇಸಿಗೆಯ ಮನಸ್ಥಿತಿ ಎಂದು ಅಖಿಲ ಕರ್ನಾಟಕ ವಾದ್ಯಗೋಷ್ಠಿ ಕಲಾವಿದರ ಮಹಾಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಸ್ತು ಪ್ರದರ್ಶನದ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಲಾವಿದರಿಗೆ ಮೋಸ ಮಾಡಲಾಗಿದೆ, ಲಕ್ಷಾಂತರ ರೂಪಾಯಿ ದೋಚಲಾಗಿದೆ ಎಂದು ತಿಳಿಸಿದರು. ಜಾತ್ರೆ ಒಟ್ಟು 15 ದಿನಗಳ ಕಾಲ ನಡೆದಿದ್ದು, ಕೆಲವೇ ದಿನಗಳಲ್ಲಿ ಮಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಆದರೆ ಪ್ರತಿದಿನವೂ ಕಾರ್ಯಕ್ರಮ ನಡೆದಂತೆಯೇ ಬಿಲ್ಲು ಮಾಡಲಾಗಿದೆ ಎಂದು ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ಉದ್ಘಾಟನಾ ಕಾರ್ಯಕ್ರಮಕ್ಕೆ 1,30,000 ಬಿಲ್ ಮಾಡಲಾಗಿದ್ದು, ಜನರೇಟರ್ ಬಾಡಿಗೆ 80,000 ಮತ್ತು ಧ್ವನಿವರ್ಧಕ ಬಾಡಿಗೆ 60,162 ಬಿಲ್ ಮಾಡಲಾಗಿದೆ. ಇವು ಎಲ್ಲ ಸುಳ್ಳು ಬಿಲ್ಲುಗಳಾಗಿದೆ ಎಂದು ರಮೇಶ್ ಆರೋಪಿಸಿದರು. ಹಾನ್ಬಾಳ್ ಬ್ರದರ್ಸ್ ನಡೆದ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ 50,000 ಬಿಲ್ ಮಾಡಲಾಗಿದೆ. ಆದರೆ ಕಲಾವಿದರಿಗೆ ಕೇವಲ 25,000 ಮಾತ್ರ ನೀಡಲಾಗಿದೆ. ಏಪ್ರಿಲ್ 14ರಂದು ಬಿರಿಯಾನಿ ಖ್ಯಾತಿಯ ಜಯರಾಮ್ ಹಾಗೂ ರಂಗನಾಥ್ ನೇತೃತ್ವದಲ್ಲಿ ಹಾಸ್ಯ ಕಾರ್ಯಕ್ರಮ ನಡೆದಿದ್ದು, 32,000 ಬಿಲ್ಲು ಮಾಡಲಾಗಿದೆ. ಆದರೆ ಕಲಾವಿದರಿಗೆ 20,000 ಮಾತ್ರ ನೀಡಲಾಗಿದೆ. ಏಪ್ರಿಲ್ 15ರಂದು ಯಾವುದೇ ಕಾರ್ಯಕ್ರಮ ನಡೆದಿಲ್ಲ. 16ರಂದು ಹಾಸನದ ಮೋಹನ್ ಮೆಲೋಡಿಸ್ ತಂಡದಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ 45,000 ಬಿಲ್ ಮಾಡಲಾಗಿದೆ. ಆದರೆ ಕಲಾವಿದರಿಗೆ ನೀಡಿದ ಸಂಭಾವನೆ 25,000 ಮಾತ್ರವಾಗಿದೆ. 17ರಂದು ಮುರುಳಿ ಬೇಲೂರು ತಂಡದಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ 40,000 ಬಿಲ್ ಮಾಡಲಾಗಿದ್ದು, ಸಂಭಾವನೆ ಮಾತ್ರ 10,000 ನೀಡಲಾಗಿದೆ. 18ರಂದು ಸ್ಥಳೀಯ ಕಲಾವಿದರಿಂದ ಉಚಿತ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಯಿತು. ಆದರೆ ಈ ದಿನಕ್ಕೂ 30,000 ಬಿಲ್ ಮಾಡಲಾಗಿದೆ. ಕಾರ್ಯಕ್ರಮದ ವೇಳೆ ಧ್ವನಿವರ್ಧಕ ಮೂಲಕ ಪ್ರಚಾರವೂ ನಡೆದಿದೆ. ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದಕ್ಕೆ ಇವರೇ ಸಾಕ್ಷಿ, ಇವರುಗಳೇ ಬಿಲ್ ಮಾಡಿದ್ದಾರೆ ಎಂದರು. ಏಪ್ರಿಲ್ 19ರಂದು ಯಾವುದೇ ಕಾರ್ಯಕ್ರಮ ನಡೆದಿಲ್ಲ. 20ರಂದು ಮೈಸೂರಿನ ಅಶ್ವಿನಿಗೌಡ ತಂಡದಿಂದ ಜನಪದ ಜೇಂಕಾರ ಕಾರ್ಯಕ್ರಮಕ್ಕೆ 30,000 ಬಿಲ್ ಮಾಡಲಾಗಿದ್ದು, 20,000 ಸಂಭಾವನೆ ನೀಡಲಾಗಿದೆ. 21ರಂದು ದಯಾನಂದರ್ ಸರಸ್ವತಿ ಅವರ ನೃತ್ಯ ಕಾರ್ಯಕ್ರಮಕ್ಕೆ 30,000 ಬಿಲ್ ಮಾಡಲಾಗಿದ್ದು, 20,000 ಸಂಭಾವನೆ ನೀಡಲಾಗಿದೆ. ಒಟ್ಟು 5,29,662 ಮೌಲ್ಯದ ಬಿಲ್ಲುಗಳನ್ನು ಮಾಡಲಾಗಿದೆ. ಇದುವರೆಗೆ ಲಭ್ಯವಾದ ವಿವರಗಳು ಮಾತ್ರ ಇವು. ಇನ್ನು ಹೆಚ್ಚಿನ ಬಿಲ್ಗಳ ಮಾಹಿತಿಗಳು ಲಭ್ಯವಾಗಿಲ್ಲ ಎಂದು ರಮೇಶ್ ತಿಳಿಸಿದರು. ಜಾತ್ರೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಅಕ್ರಮ ನಡೆದಿದ್ದರೂ ಪುರಸಭೆಯ ಸದಸ್ಯರು ಮೌನವಾಗಿರುವುದು ಆಶ್ಚರ್ಯವಾಯಿತೆಂದರು. ಎಲ್ಲಾ ಸದಸ್ಯರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನಿಸುವುದಿಲ್ಲ. ಆದರೆ ಇವರ ಮೌನ ಅನೇಕ ಅನುಮಾನಗಳನ್ನ ಕಾಡುತ್ತದೆ ಎಂದು ಹೇಳಿದರು. ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದವರು, ಜಾತ್ರೆಯಲ್ಲಿ ನಮ್ಮ ಜೊತೆ ಕಲಾವಿದ ಆನಂದ್ ಮೊದಲು ಸಂಪರ್ಕಿಸಿದ್ದು, ನಂತರ ಪುರಸಭೆಯ ಅರೆಕಾಲಿಕ ನೌಕರ ರೇವಣ್ಣ ಸಂಪರ್ಕದಲ್ಲಿದ್ದರು. ನಂತರ ಪುರಸಭಾ ಸದಸ್ಯ ಮುಖೇಶ್ ಶೆಟ್ಟಿ, ಅನಂತರ ಸಮೀರ್ ಖಾನ್ ಸಂಪರ್ಕದಲ್ಲಿದ್ದರು. ಆದರೆ ಈಗ ಇವರುಗಳೆಲ್ಲರೂ ತಮ್ಮ ಅಳಲು ಕೇಳುತ್ತಿಲ್ಲ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ಪುರಸಭೆಗೆ ಇಂತಹ ದುಸ್ಥಿತಿ ಬರಲಿದೆ ಎಂಬ ನಿರೀಕ್ಷೆ ನಮಗೆ ಇಲ್ಲದಿದ್ದರೂ ಇಂದು ನಡೆಯುತ್ತಿರುವ ಅವ್ಯವಹಾರ ಕಲಾವಿದರಿಗೆ ಮಾಡಿದ ಅನ್ಯಾಯವಾಗಿದೆ. ಪುರಸಭೆ ಸದಸ್ಯರು ಈ ಅಕ್ರಮದಲ್ಲಿ ಭಾಗಿಯಾಗದಿದ್ದರೆ ನಮ್ಮ ಧ್ವನಿಗೆ ಬೆಂಬಲ ನೀಡಲಿ ಮತ್ತು ನ್ಯಾಯ ನೀಡುವಲ್ಲಿ ಮುಂದೆ ಬರಲಿ ಎಂದು ರಮೇಶ್ ಮನವಿ ಮಾಡಿದರು. ಬಿಲ್ ಯಾರಿಗೆ ಅಮೌಂಟ್ ಸಂದಾಯ ಮಾಡ್ತಾರೆ ಅವ್ರಿಗೆ ವೋಚರ್ ಸೈನ್ ಹಾಕೊಂಡಿದ್ದಾರೆ. ಇದುವರೆಗೂ ನಮಗೆ ತಲುಪಿಲ್ಲ. ಆ ವೋಚರ್ಗಳು ಯಾವ್ದು ತಲುಪಿಲ್ಲ. ವೋಚರ್ ಕೊಡೋದಕ್ಕೆ ಯಾರು ತಗೊಂಡಿದ್ದಾರೆ ಅಂತ ಬೇಕಲ್ಲ. ಇಲ್ಲಿ 30,000 ಯಾರು ತಗೊಂಡಿದ್ದಾರೆ ಅದು ಮೇನ್ ನಮಗೆ ಬೇಕಾಗಿರೋದು. ಸ್ಥಳೀಯ ಕಲಾವಿದರಿಂದ ಮಾಡಿಸಿ ಉಚಿತವಾಗಿ ಮಾಡಿ ಆ ದುಡ್ಡನ್ನು ದುರುಪಯೋಗ ಯಾರು ಮಾಡ್ಕೊಂಡ್ರು ಅವ್ರ ಹೆಸರು ಬಹಿರಂಗ ನಾವು ಬರಬೇಕು. ಯಾಕೆಂದ್ರೆ ಗೊತ್ತಿದೆ ನಮಗೆ. ಅದೇ ಕರೆಕ್ಟಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಇನ್ನು ಮುಂದಿನ ಒಂದು 2ನೇ ಬಿಲ್ಲು ನಮಗೆ ಸಿಕ್ಕಿರೋದಿಲ್ಲ. ಆ ಸಿಕ್ಕಿದ ನಂತರ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ದಿನಗಳಲ್ಲಿ ಏನು ಕಲಾವಿದರುಗಳಿಗೆ ಅನ್ಯಾಯ ಆಗಿದೆ ನಾವಂತೂ ಬಿಡಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕಲಾವಿದರು ಬಡವರೇ ಇಲ್ಲಿರೋ ಅಂಥವ್ರು. ಕಲೆಯನ್ನು ನಂಬ್ಕೊಂಡೇ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಅಂಥದ್ರಲ್ಲಿ ಅವರಿಗೆ ಇವರು ಅವರ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದೇನೆ ಪುರಸಭೆಯವರು ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು 2ನೇ ಬಾರಿ ಪತ್ರಿಕಾ ಮಾಧ್ಯಮಕ್ಕೆ ನಾವು ಬಂದು ದೂರು ಮಾಡ್ತಾ ಇದ್ರೂ ಕೂಡ ಅವರು ಇವತ್ತಿನವರೆಗೂ ಯಾವುದೇ ರೀತಿ ಅವರಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಈ ಒಂದು ಪತ್ರಿಕಾ ಮಾಧ್ಯಮನ ಮುಗಿಸ್ಕೊಂಡು ನಾವು ಲೋಕಾಯುಕ್ತರಿಗೆ ನಾವು ಮೆಮೊಡಮಲ್ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನಾವು ನ್ಯಾಯ ಸಿಗೋವರೆಗೂ ಕೂಡ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇನ್ನು ನಮ್ಗಳದೆಲ್ಲ ಬಿಲ್ ಸಿಕ್ಕಿಲ್ಲ. ಇನ್ನು 4-5 ಕಾರ್ಯಕ್ರಮ 6 ಲಕ್ಷ ರೂಪಾಯಿಂದ ಇನ್ನೂ ಬಿಲ್ ಸಿಕ್ಕಿಲ್ಲ ಸರ್. ಅದ್ರಲ್ಲಿ ಏನು ಅವ್ಯವಹಾರ ನಡೆದಿದೆಯೋ ಅದು ನನಗೆ ಇನ್ನೂ ಗೊತ್ತಿಲ್ಲ.
ನನಗೆ ಕೊಟ್ಟಿರೋದು ಮಾತ್ರ ಅವತ್ತು ನಾನು ಅವತ್ತು ಫ್ರೀಯಾಗಿ ಬಂದು ಹಾಡಿದ್ದೀನಿ, ಅವತ್ತು ನನಗೆ ಯಾವ ಪೇಮೆಂಟು ಸಿಕ್ಕಿಲ್ಲ. ಮತ್ತು ನಾವು ಕಾರ್ಯಕ್ರಮ ಅಂತ ನಾವು ಅಧಿಕೃತವಾಗಿ ಮಾಡಿದಾಗ ನನಗೆ 30,000 ರೂಪಾಯಿ ಬಿಟ್ಟರೆ ಅದು ಕ್ಯಾಶ್ ಕೊಟ್ಟಿದ್ದು ನನಗೆ ಮಧ್ಯರಾತ್ರಿಯಲ್ಲಿ. ಅದು ಬಿಟ್ಟರೆ ನನಗೆ ಎಕ್ಸ್ಟ್ರಾ ಕೊಡಿ ಅಂತಲೂ ಕೇಳಿದೆ, ರಿಕ್ವೆಸ್ಟ್ ಮಾಡ್ಕೊಂಡೆ. ಕೈಯಿಂದ ಹಾಕಿದ್ದೀವಿ ಸರ್, 10-15,000 ರೂಪಾಯಿನ ಕಲಾವಿದರುಗಳು ಕೈಯಿಂದ ಹಾಕಿ ಕಾರ್ಯಕ್ರಮ ಮಾಡಬೇಕಲ್ಲ ಸಕಲೇಶ್ಪುರ ಭಾಗದಲ್ಲಿ. ಹಂಗಾರೆ ಇದೆಲ್ಲ ಏನು? ಮತ್ತೆ ನಮ್ದೆಲ್ಲ ಎಷ್ಟು ಬಿಲ್ ಮಾಡ್ಕೊಂಡಿದ್ದಾರೆ ಸರ್? ಒಂಥರ ಮೈಂಡೇ ಬ್ಲ್ಯಾಂಕ್ ಆಗ್ತದೆ ಇವೆಲ್ಲ ನೋಡ್ತಾ ಇದ್ರೆ. ನಮ್ಮ ಪುಟ್ ಕಲಾವಿದರುಗಳದ್ದು ಇವ್ರು ಇಷ್ಟೊಂದು ದುಡ್ಡು ಮಾಡ್ತಿದ್ದಾರೆ ಅಂದಾಗ ಇಷ್ಟಿಷ್ಟು ದೊಡ್ಡ ಕಾಫಿ ಎಸ್ಟೇಟು ಇಲ್ಲೆಲ್ಲ ಇನ್ನು ಎಷ್ಟು ದುಡ್ಡು ಮಾಡ್ಬೋದು ಸರ್? ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ನೀವೆಲ್ಲ ಗಮನಕ್ಕೆ ತಗೊಂಡು ದಯವಿಟ್ಟು ನಮಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕು. ಇಷ್ಟು ಮಾತೇಳಿ ಮುಗಿಸ್ತೀನಿ ಸರ್. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ರಮೇಶ್ ರಾವ್ ಮತ್ತು ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಮತ್ತು ಪ್ರಿಯಾಂಕಾ ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.